ನಮಸ್ಕಾರ ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಧರಣೀಶ್ ಪುಕ್ಕನ್ಕೆರೆ. DCM DK ಶಿವಕುಮಾರ್ ಅವರು ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತೇಳಿ ಒಂದು ಟ್ವೀಟ್ ಅನ್ನು ಮಾಡಿದ್ದಾರೆ. DK ಶಿವಕುಮಾರ್ ಅವರ ಟ್ವೀಟ್ ಕುರ್ಚಿ ಕಿತ್ತಾಟಕ್ಕೆ ಟ್ವಿಸ್ಟ್ ಅನ್ನು ನೀಡಿದೆ. ಯಾಕೆ ಟ್ವಿಸ್ಟ್ ಅಂದರೆ, ನಿನ್ನೆಯಷ್ಟೇ ಅವರು ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದರು. ಅವರಷ್ಟೇ ಅಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದರು. ಇವರಿಬ್ಬರು ಭೇಟಿ ಮಾಡಿದ ಬೆನ್ನಲ್ಲೇ DK ಶಿವಕುಮಾರ್ ಈ ರೀತಿಯ ಟ್ವೀಟ್ ಅನ್ನು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಅವ್ರಿಗೆ ಏನು ಹೇಳಿದ್ದಾರೆ, DK ಶಿವಕುಮಾರ್ ಅವ್ರಿಗೆ ಏನು ಹೇಳಿದ್ದಾರೆ ಎನ್ನುವಂತಹ ಯಾವ ಅಂಶವೂ ಕೂಡ ಗೊತ್ತಾಗಿಲ್ಲ. ಯಾಕೆಂದ್ರೆ ಅದು ಬಹಳ ಗುಪ್ತವಾಗಿ ನಡೆದಂತಹ ಮಾತುಕತೆ. ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, DK ಶಿವಕುಮಾರ್ ಒಂದ್ಸಲ ಮಾತಾಡ್ತಾರೆ, ಇನ್ನೊಂದ್ಸಲ ಪ್ರತ್ಯೇಕವಾಗಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಮಾತಾಡ್ತಾರೆ, ಇನ್ನೊಂದು ಪ್ರತ್ಯೇಕವಾಗಿ DK ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ಅವರು ಮಾತಾಡ್ತಾರೆ. ಸೊ ಏನೇ ಮಾಧ್ಯಮಗಳಿಗೆ ಹೇಳಿದ್ರು, ಸೋರಿಕೆಯಾಗಿದ್ರು, ಈ ಮೂರೂ ಜನರಿಂದನೇ ಆಗಿರಬೇಕು. ಮೂರೂ ಜನನು ಬಾಯಿ ಬಿಡುವಂತಹ ನಾಯಕರು ಅಲ್ಲ. ಹಂಗಿದ್ಮೇಲೆ ಯಾವ ರೀತಿಯ ಸಂದೇಶವನ್ನು ಕೊಟ್ಟಿರ್ಬೋದು, ಏನು ಚರ್ಚೆ ಆಗಿರ್ಬೋದು ಅಂತ ಯಾರಿಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ಬೇರೆ ಬೇರೆ ರೀತಿ ಇಂಟರ್ಪ್ರಿಟೇಷನ್ ಆಗ್ತಾ ಇದೆ. ಅದರ ನಡುವೆ DK ಶಿವಕುಮಾರ್ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದಾರಲ್ಲ, ಅದರಲ್ಲಿ ಏನೋ ಗೇಮ್ ಪ್ಲಾನ್ ಇದ್ದಂಗಿದೆ. ಅದೇನು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ, ನೀವಿನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ವೀಕ್ಷಕರೇ, ಕಳೆದ ನವೆಂಬರ್ 20ನೇ ತಾರೀಕಿಂದ ಶುರುವಾಗಿತ್ತು ಮುಖ್ಯಮಂತ್ರಿ ಬದಲಾವಣೆ ಆಗೇ ಬಿಡುತ್ತೆ, ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು. ಇದರಿಂದ DK ಶಿವಕುಮಾರ್ ಅವರಿಗೆ ಮಹದನ್ಯಾಯವಾಗಿದೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು. ಒಂದು ಹಂತದಲ್ಲಿ ನಿಜಕ್ಕೂ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗೇ ಬಿಟ್ಟಿದೆಯೇನೋ ಅಂತೇಳಿ ಬಿಂಬಿಸ್ಲಿಕ್ಕೆ DK ಶಿವಕುಮಾರ್ ಅವರ ಪಾಳ್ಯ, ಅದು ಸೋಷಿಯಲ್ ಮೀಡಿಯಾ ಇರ್ಬೋದು, ಅವರ ಮೀಡಿಯಾ ಟೀಮ್ ಇರ್ಬೋದು, ಅಥವಾ ಅವ್ರ ಪರವಾಗಿ ಕೆಲಸ ಮಾಡುವಂತಹ ಕಾರ್ಯಕರ್ತರ ಪಡೆ, ನಾಯಕರ ಪಡೆ ಇರ್ಬೋದು, ಅವರು ಯಶಸ್ವಿ ಆಗ್ಬಿಟ್ಟಿದ್ರು. ನಾಯಕತ್ವ ಬದಲಾವಣೆ ಆಗುತ್ತೆ ಅನ್ನುವಂಥದ್ದನ್ನು ನಂಬಿಸೋದ್ರಲ್ಲೂ ಕೂಡ ಯಶಸ್ವಿ ಆಗಿದ್ರು. ಒಂದು ಪತ್ರಿಕೆ ಇಂಥ ದಿನ ಪ್ರಮಾಣ ವಚನ ಸ್ವೀಕರಿಸ್ತಾರೆ DK ಶಿವಕುಮಾರ್ ಅಂತ ಬರೆದಿತ್ತು. ಬೇರೆ ಬೇರೆ ನಾಯಕರುಗಳು ಬೇರೆ ಬೇರೆ ದಿನಾಂಕವನ್ನ ಘೋಷಣೆ ಮಾಡ್ತಿದ್ರು. DK ಶಿವಕುಮಾರ್ ಅವರ ಆಪ್ತ ಶಾಸಕ ಅಂತ ಹೇಳಲಾಗುವಂತಹ ರಾಮನಗರದ ಇಕ್ಬಾಲ್ ಹುಸೇನ್ ಅವರು ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿದ್ರು. ಅದೇ ರೀತಿ ಚನ್ನಗಿರಿಯ ಶಾಸಕ ಶಿವಗಂಗಾ ಅವರು ಕೂಡ ಡೇಟ್ ಅನೌನ್ಸ್ ಮಾಡಿದ್ರು. ಅಷ್ಟರ ಮಟ್ಟಿಗೆ DK ಶಿವಕುಮಾರ್ CM ಆಗೇ ಬಿಡ್ತಾರೆ ಅನ್ನೋ ರೀತಿ ಚರ್ಚೆ ಆಗ್ತಾ ಇತ್ತು. ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅನ್ನೋ ರೀತಿಯಲ್ಲಿ ಬಿಂಬಿಸಲಾಗ್ತಾ ಇತ್ತು. DK ಶಿವಕುಮಾರ್ ಅವರಿಗೆ ಅನ್ಯಾಯ ಆಗಿದೆ ಅಂತ ಬಿಂಬಿಸುವಂತ ಪ್ರಯತ್ನ ಆಗಿತ್ತು. ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಕೂಡ ಆಗಿತ್ತು. ಎಲ್ಲ ಆದಮೇಲೆ ಕಾಂಗ್ರೆಸ್ ಹೈಕಮಾಂಡ್ ಇಂಟರ್ವ್ಯೂನ್ ಆಗಿತ್ತು. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಇಬ್ಬರಿಗೂ ನೀವು ಪರಸ್ಪರ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಮಾಡಿ ಕದನ ವಿರಾಮ ಘೋಷಣೆ ಮಾಡಿ ಅಂತೇಳಿ ಸೂಚನೆ ಕೊಟ್ಟಿತ್ತು. ಅದರ ಪ್ರಕಾರವಾಗಿ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವ್ರ ಮನೆಗೆ ಇವ್ರು ಹೋಗಿ, ಇವ್ರ ಮನೆಗೆ ಅವ್ರು ಬಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ರು. ಅದಾದಮೇಲೆ ತಣ್ಣಗಾಗಿತ್ತು. ಬೆಳಗಾವಿ ಅಧಿವೇಶನದಲ್ಲಿ ಮತ್ತೆ ಸ್ವಲ್ಪ ಉಟ್ಕೋತು ಅಂತ ಅನ್ನಿಸ್ತು, ಬಟ್ ಅಷ್ಟು ಆಗದೆ ತಣ್ಣಗ ಆಗಿತ್ತು. ಈಗಂತೂ ಸಂಪೂರ್ಣವಾಗಿ ಈ ವಿಷಯ ಚರ್ಚೆನೇ ಆಗಲ್ಲ. ಕೇರಳ ವಿಧಾನಸಭಾ ಚುನಾವಣೆ ಮುಗಿಯುವವರೆಗೆ ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನ ಬದಲಾವಣೆ ಮಾಡಲ್ಲ, ಅವರೇ ಬಜೆಟ್ ಮಂಡನೆ ಮಾಡ್ತಾರೆ ಅನ್ನುವ ಮಟ್ಟಕ್ಕೆ ಒಂದು ಕ್ಲಾರಿಟಿ ಸಿಕ್ತಂಗೆ ಆಗಿತ್ತು. ಸ್ವತಃ DK ಶಿವಕುಮಾರ್ ಸುಮ್ಮನಾಗಿದ್ರು, ಅವರ ಆಪ್ತರು ಕೂಡ ತಟಸ್ಥರಾಗಿದ್ರು. ಅವರ ಸೋಷಿಯಲ್ ಮೀಡಿಯಾ ಯಾವೂ ಕೂಡ ಅಧಿಕಾರ ಹಂಚಿಕೆಯ ಒಪ್ಪಂದದ ಬಗ್ಗೆ ಮಾತಾಡ್ತಾ ಇರಲಿಲ್ಲ. DK ಶಿವಕುಮಾರ್ ಅವ್ರಿಗೆ ಘನಘೋರ ಅನ್ಯಾಯ ಆಗಿದೆ ಅಂತೇಳಿ ಮಾತಾಡ್ತಾ ಇರಲಿಲ್ಲ, ಅಥವಾ ಆ ಥರದ ಪೋಸ್ಟ್ಗಳು ಕಾಣಿಸ್ತಾ ಇರಲಿಲ್ಲ. ಈಗ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಇಬ್ಬರೂ ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ ಮೇಲೆ ಮತ್ತೆ ಶುರುವಾಗಿದೆ. ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ. ಅದ್ರ ಪ್ರಕಾರವಾಗಿ ಕಾಂಗ್ರೆಸ್ ಹೈಕಮಾಂಡ್ ಇವರಿಬ್ಬರನ್ನು ಕರೆದು ಮಾತನಾಡುತ್ತೆ, ರಾಜಿ ಸಂಧಾನ ಮಾಡುತ್ತೆ. 16ನೇ ತಾರೀಕು ಕರೆದಿದ್ದಾರೆ, 21ನೇ ತಾರೀಕು ಕರೆದಿದ್ದಾರೆ. ಆಗ DK ಶಿವಕುಮಾರ್ ಹೋಗ್ತಾರೆ, DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರೂ ಕೂಡ ದೆಹಲಿಗೆ ಹೋಗ್ತಾರೆ ಅಂತ ನಾನಾ ರೀತಿಯ ಸುದ್ದಿಗಳು ಬರ್ತಾ ಇದ್ದಾವೆ, ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಮತ್ತೆ
ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅನ್ನುವಂತಹ ಚರ್ಚೆಯನ್ನ ಜೀವಂತವಾಗಿ ಇಡಬೇಕು ಅನ್ನುವ ಕಾರಣಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನೋ ರೀತಿಯಲ್ಲಿ ಟ್ವೀಟ್ ಮಾಡಿರೋ ರೀತಿ ಕಾಣಿಸ್ತಿದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಇಲ್ಲಿವರೆಗೆ ಅವರು ಬಹಳ ಪ್ರಯತ್ನವನ್ನ ಪಟ್ಟಿದ್ದಾರೆ, ಅದು ವಿಫಲ ಆಗಿದೆ. ಈಗ ರಾಹುಲ್ ಗಾಂಧಿ ಅವ್ರ ಮುಂದೆ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ನಾನು ಯಾಕಪ್ಪ ಇದು ಪ್ರಾರ್ಥನೆ ಅಂತ ಹೇಳ್ತಿದ್ದೀನಿ ಅಂತಂದ್ರೆ, ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಕಳೆದ 3-4 ತಿಂಗಳಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ರು. ದೆಹಲಿಗೆ ಹೋಗಿ ದಿನಗಟ್ಟಲೆ ಕಾದು ಕುಳಿತಿದ್ರು, ಆದರೆ ಭೇಟಿ ಸಾಧ್ಯ ಆಗಿರಲಿಲ್ಲ. ಈಗ ಅಚಾನಕ್ಕಾಗಿ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಕ್ಕಿದ್ರು. ಸಿಕ್ಕಿದ ಸಂದರ್ಭದಲ್ಲಿ ಅವರು ಪ್ರಾರ್ಥನೆ ಮಾಡ್ಕೊಂಡಿರ್ಬೋದು. ನಾನು ಖಚಿತವಾಗಿ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಿಲ್ಲ, ಮಾಡ್ಕೊಂಡಿರ್ಬೋದು. ಅದರ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಈಗ ಪ್ರಯತ್ನ ಫಲಿಸದೇ ಇದ್ರೂ ಕೂಡ ಪ್ರಾರ್ಥನೆ ಫಲಿಸಬಹುದು ಅನ್ನುವ ರೀತಿಯಲ್ಲಿ ಟ್ವೀಟ್ ಅನ್ನ ಮಾಡಿರ್ಬೋದು. ಇದು ಒನ್ಸ್ ಅಗೈನ್ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅನ್ನುವಂಥ ಚರ್ಚೆಯನ್ನ ಜೀವಂತ ಇಡಬೇಕು ಅನ್ನುವ ಕಾರಣಕ್ಕೋಸ್ಕರನೇ ಆ ರೀತಿ ಟ್ವೀಟ್ ಅನ್ನ ಮಾಡಿರ್ಬೋದು. ಯಾಕೆಂದ್ರೆ ಈ ಥರದ ವಿಷಯ ಜೀವಂತವಾಗಿದ್ದರೆ, ಚರ್ಚೆ ನಡೀತಾ ಇದ್ದರೆ, ಗೊಂದಲ ಇದ್ದರೆ ಆಗ ಸಹಜವಾಗಿ ಹೈಕಮಾಂಡ್ ಕರೆಯುತ್ತೆ, ಕರೆದು ಮಾತನಾಡುತ್ತೆ, ಸಮಸ್ಯೆ ಬಗೆಹರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಚರ್ಚೆಯನ್ನ ಜೀವಂತವಾಗಿ ಇಡುವಂಥ ಪ್ರಯತ್ನ ಮಾಡ್ತಿರಬಹುದು. ಅದಕ್ಕೋಸ್ಕರವೇ ಈ ರೀತಿಯ ಟ್ವೀಟ್ ಅನ್ನ ಮಾಡಿರ್ಬೋದು. ಹಿಂದೆ ಇದೇ ಡಿ ಕೆ ಶಿವಕುಮಾರ್ ಅವರು ಪ್ರಾರ್ಥನೆ ವಿಫಲವಾದರೂ ಕೂಡ ಪ್ರಯತ್ನ ವಿಫಲವಾಗಲ್ಲ ಅಂತ ಹೇಳಿದ್ರು, ಭಾಷಣ ಮಾಡಿದ್ರು. ಮತ್ತು ಆ ಮಾತನ್ನ ಬೇರೆಯವರು ಬೇರೆ ಕಡೆ ಹೇಳಿರ್ತಾರೆ. ಸಾಮಾನ್ಯವಾಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ, ನಾವು ಇಂಥದ್ದಾಗಬೇಕು, ಇಂಥ ಯಶಸ್ಸು ಸಿಗಬೇಕು, ಇಂಥ ಗುರಿ ಸಾಧನೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದು ಮನುಷ್ಯ ಸಹಜ. ಆದರೆ ಎಲ್ಲ ಪ್ರಾರ್ಥನೆಗಳು ಕೈಗೂಡಲ್ಲ, ಸಕ್ಸಸ್ ಆಗಿಬಿಡಲ್ಲ. ಪ್ರಯತ್ನ ಪಟ್ಟರೆ ಸಕ್ಸಸ್ ಆಗುವಂಥ ಸಾಧ್ಯತೆಗಳು ಇರ್ತವೆ. ನಿರಂತರವಾಗಿ ಪ್ರಯತ್ನ ಪಟ್ಟರೆ ಯಾವುದೇ ಕೆಲಸದಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಇರುತ್ತೆ. ಆ ಕಂಟೆಕ್ಸ್ಟಲ್ಲಿ ಪ್ರಾರ್ಥನೆ ವಿಫಲವಾದರೂ ಪ್ರಯತ್ನ ವಿಫಲ ಆಗಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು, ಬೇರೆಯವರು ಕೂಡ ಹೇಳಿದರು. ಬಟ್ ಈಗ ಡಿ ಕೆ ಶಿವಕುಮಾರ್ ಅವರು ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಟ್ವೀಟ್ ಮಾಡಿದ್ದಾರೆ. ಅಂದರೆ ಇಲ್ಲಿವರೆಗೆ ಅವರು ಪ್ರಯತ್ನ ಪಟ್ಟಿದ್ರು, ರಾಹುಲ್ ಗಾಂಧಿ ಅವರ ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ರು, ಮುಖ್ಯಮಂತ್ರಿ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದರು, ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದರು, ಸಿದ್ದರಾಮಯ್ಯವರನ್ನು ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದರು. ಯಾವ ಪ್ರಯತ್ನಗಳು ಸಫಲವಾಗಿಲ್ಲ. ಈಗ ರಾಹುಲ್ ಗಾಂಧಿ ಅವರ ಬಳಿ ಪ್ರಾರ್ಥನೆ ಮಾಡ್ಕೊಂಡಿರ್ಬೋದು, ಅವರು ಸಿಗೋಣ, ಭೇಟಿಯಾಗೋಣ, ದೆಹಲಿಗೆ ಬನ್ನಿ, ಮಾತಾಡೋಣ, ಈಗ ಏನೋ ಭರವಸೆ ಕೊಟ್ಟಿರ್ಬೋದು, ಕೊಟ್ಟಿಲ್ಲದೆ ಇರ್ಬೋದು, ಗೊತ್ತಿಲ್ಲ. ಸೊ ಅದರಿಂದ ಪ್ರಾರ್ಥನೆ ಒಂದಂತಕ್ಕೆ ರೀಚ್ ಆಗಿದೆ ಅಂತ ಅನಿಸಿರ್ಬೋದು ಡಿ ಕೆ ಶಿವಕುಮಾರ್ ಅವ್ರಿಗೆ. ಆ ಕಾರಣಕ್ಕೆ ಅವರು ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಟ್ವೀಟ್ ಮಾಡಿರುವಂಥ ಸಾಧ್ಯತೆಗಳು ಇರ್ತವೆ. ಇದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಬೆಳವಣಿಗೆ ಅಧಿಕಾರ ಹಂಚಿಕೆಯ ಒಪ್ಪಂದಕ್ಕೆ ಕುರಿತಾಗಿ ಅಥವಾ ನಾಯಕತ್ವ ಬದಲಾವಣೆ ವಿಷಯಕ್ಕೆ ಸಂಬಂಧಪಟ್ಟಂತೆ. ಸೊ ಹಾಗಾಗಿ ಈ ವಿಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.